ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ವ್ಲಾಗ್ಸ್. ಇವತ್ತಿದ್ದು ವ್ಲಾಗಿನ ವಿಶೇಷ ಅಂತ ಹೇಳಿದ್ರೆ ನಮ್ಮ ದಿವ್ಯ ಅವರ ಸೋಯಾ ಮಂಚೂರಿ ಮಾಡ್ಲಿಕ್ಕೆ ಉಂಟು. ಯಾವ ತರ ಮಾಡಬಹುದು ಅಂತೇಳಿ ನಿಮಗೆ ತೋರಿಸುವ. ಮತ್ತೆ ಅಂಗಡಿಗೆಲ್ಲ ಹೋಗಿ ಎಲ್ಲ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗೆಲ್ಲ ಈಗ ತರ್ಲಿಕ್ಕೆ ಹೊರಟು ಹೋಗೋಣ ಬಾಬಾ. ಈಗ ನಾವು ಅಂಗಡಿಗೆ ಸರಿ ಹೋಗುವ. ಈಗ ಹೊರಟು ಹೋಗುದು ನೋಡಿ ನಮ್ಮ ಈ ವಿಡಿಯೋ ಪೂರ್ತಿ ಎಂಡ್ ತನಕ. ನಗಡ್ತಿದ್ದಲ್ಲ ಬ್ಯೂಟಿ ಗೈಸ್, ನಾವು ಈಗ ಎಂತ ತರ್ಲಿಕ್ಕೆ ಹೋಗುದು? ವೆಜಿಟೇಬಲ್ಸ್ ಬೇಡ ವೆಜಿಟೇಬಲ್ ಹೇಳಿ ಎಂತ ತರ್ಲಿಕ್ಕೆ? ವೆಜಿಟೇಬಲ್ ತರ್ಲಿಕ್ಕೆ ಹೋಗ್ತಿದ್ದೇವೆ. ಇವರೊಟ್ಟಿಗೆ ನಾವು ಸಹ ಸೇರಿಕೊಂಡು ಹೋಗಿ ಇವರೆಂತದ ಗಮ್ಮತ್ತು ಮಾಡ್ತಾರಂತೆ. ಮತ್ತೆ ರಾತ್ರಿ ಎಂತ ನೋಡುವ ಆಯ್ತಾ? ಎಂತದೊಂದು ಸ್ಪೆಷಲ್ ರೆಸಿಪಿ. ದಿವ್ಯ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ನೋಡುವ ಇವತ್ತಿನ ರೆಸಿಪಿ ಹೇಗಿದೆ ಅನ್ನೋದನ್ನ ನೋಡುವ. ಇವಾಗ ಅದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಐಟಮ್ಸ್ ಎಲ್ಲ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಗೊತ್ತಿಲ್ಲ ಇನ್ನು. ದಿವ್ಯ ಅವ್ರು ಏನ್ ಹೇಳ್ತಾರೆ ನೋಡ್ಬೇಕು. ನೋಡುವ ದಿವ್ಯ ಅವರ ರೆಸಿಪಿ ಹೇಗೆ ಉಂಟು ಅಂತ ಹೇಳಿ ಎಲ್ಲ ನೋಡುವ. ಯಾವ ಶಾಪ್ ಅಲ್ಲೆಲ್ಲ ಯಾವ್ದರೆಲ್ಲ ತಗೊಳ್ತಾರಂತ ಎಲ್ಲ ನೋಡಿ ನಿಮಗೆ ಡೀಟೇಲ್ಸ್ ಕೊಡುವ. ನೋಡಿ ತಿಂಡಿ ತಗೊಳ್ಳಿಕ್ಕೆ ಇಲ್ಲಿ ಬರ್ಬೇಕು. ಇದು ಒಗ್ಗ ಕಾರಿಂಜ ಕ್ರಾಸ್ ಬಲಿ ಇರುವಂತ ಒಗ್ಗ. ಟೆಂಪ ಹಿಂದೆ ಬರ್ತಾ ಉಂಟು. ಒಳ್ಳೆ ಅಂತ ಒಗ್ಗಕ್ಕೆ ಬಂದಿದ್ದೇವೆ. ಒಗ್ಗದಲ್ಲಿ ಏನಂದ್ರೆ ಕೆಲವು ಐಟಮ್ಸ್ ಎಲ್ಲ ತಕೊಳ್ಳಿಕ್ಕಿದೆ. ದಿವ್ಯವರು ಬಂದಿದ್ದಾರೆ. ನಮ್ಮ ಮಾಡ್ತಾರಂತೆ ಏನಂತ ಗೊತ್ತಿಲ್ಲ. ಹಾಗೆ ಯಾರು ಮಿಸ್ ಆಗಿದ್ದಾರೆ. ಮಹಾನ್ ಒಮ್ಮೆ ರಿಕ್ಷಾ ಮಾಡ್ಕೊಂಡು ಸುರೇ ಸೋರೆ. ಎಂತ ಬೆಂಡೆಕಾಯಿ ಪುಳಿ ಮುಂಚಿ ಮಾಡ್ತೀಯಾ? ಎಂತ ಜೋಳ ಬೇಕಾ? ನಾನು ಅನ್ಕೊಂಡೆ ಬೇಡಪ್ಪ, ಇದು ಬೇಡ. ರಾಮಾಯಣ ನೆಕ್ಸ್ಟ್ ಆಚೆ ಅಂಗಡಿಗೆ ಹೋಗಿ ಸಿಸಿ ಕ್ಯಾಮರಾ 3, 4, 5, 6 ಕ್ಯಾಮರಾ ಉಂಟು. ಕತ್ತಿದ್ದು ಕೆಲಸ ಕಬ್ಬಿಣದ್ದು ಅವರದ್ದು ಮಕ್ಕಳು ನಾವು. ಇದು ನನ್ನ ಗಂಡ ಅಲ್ಲ ಹಿಡ್ಕೊಂಡು ದೇವರಿಗೆ ಅಂತೆ ಅವ್ರು ಕೊಡ್ಲಿಲ್ಲ ಚಾಕ್ಲೇಟ್. ಸಾಮಾನೆಲ್ಲ ತಕೊಂಡಾಯ್ತು. ಇನ್ನೀಗ ಇಲ್ಲಿಂದ ಹೊರಡುದು. ಎಲ್ಲಿ ಹೋಗುದಿನ್ನು? ಬೇಕರಿಗೆ ಹೋಗ್ಲಿಕ್ಕೆ ಉಂಟಂತೆ ದಿವ್ಯ. ಕೇಶವ್ ಇದ್ದಾರೆ. ಕೇಶವ್ ಸೆಕೆಂಡ್ ಕೊಡು. ನಿಮ್ಮದೊಂದು ಲಾಗ್ ಅಲ್ಲಿ ಹಾಕುವ ಅಂತ ಹೇಳಿ.
ಕೇಶವಣ್ಣ, ಇದು ನಮ್ಮ ಕೇಶವಣ್ಣ. ಒಳ್ಳೆ ಟೈಮ್ ಇವರು ಇಲ್ಲಿದ್ದದು ಗೊತ್ತೇ ಆಗ್ಲಿಲ್ಲ ಮಾರ್ರೆ. ಛೇ, ನೆಕ್ಸ್ಟ್ ಬೇಕರಿಗೆ. ಎಂತ 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 ತೆಕ್ಕೊಳ್ಳುದು ನೀವೆಲ್ಲ? ಆಯ್ತಾ, ಹೋಗೋಣ ದಿವ್ಯಾ. ಗೈಸ್, ನಮ್ದು ಸಾಮಾನೆಲ್ಲ ತಗೊಂಡಾಯ್ತು. ಮಾರ್ಕೆಟ್, ತರಕಾರಿ, ದಿನಸಿ ಅಂಗಡಿ ಹಾಗೂ ಬೇಕರಿ ನಮ್ದೆಲ್ಲ ಹೋಗಿ ಆಯ್ತು. ಇನ್ನೀಗ ಎಂತಿದ್ರು ಸಹ ಇನ್ನು ನಮ್ಮ ದಿವ್ಯ ಅವರ ಕುಕ್ಕಿಂಗ್ ನೋಡುವ ಮನೆಯಲ್ಲಿ. ನಮ್ಮ ರಿತ್ತು 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 ಅವರು ಅಡಿಗೆ ಕೊನೆಗೆ ಬಂದ್ರು. ಏನೋ ಗೊತ್ತಿಲ್ಲ, ಬಾಕ್ಸ್ ಇಂದ ಎಲ್ಲ ತೆಗೆದು ಓಪನ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ರು ಕೆಲಸ ಬಂದ ಕೂಡಲೇ. ಒಂದು ತಟ್ಟೆಗೆ ನೀರು ಹಾಕ್ತಿದ್ದಾರೆ. ಮುಖ ಸ್ವಲ್ಪ ಕೂದಲೆಲ್ಲ ಅಡ್ಡ ಕಾಣ್ತಾ ಉಂಟು. ಒಂದು ಪಾತ್ರೆಗೆ ನೀರು ತೆಗೆದು ಸೋಯಾ, ಕ್ಯಾಪ್ಸಿಕಮ್ ಕೂಡ ಇಟ್ಕೊಂಡಿದ್ದಾರೆ. ಇದು ಎಂತ ಮಾಡುದು ಈಗ? ಸೋಯಾಬೀನ್ ಚಿಲ್ಲಿ, ಸೋಯಾಬೀನ್ ಮಂಚೂರಿ, ಸೋಯಾಬೀನ್ ಚಿಲ್ಲಿ ಅಂತ ಹೇಳ್ತಾರೆ. ಸೋಯಾಬೀನ್ ಮಂಚೂರಿ ಮಾಡ್ಲಿಕ್ಕೆ ಎಂತ ಗೊತ್ತುಂಟಾ? ಸುರಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕ್ಬೇಕು. ಫಸ್ಟಿಗೆ ಇದನ್ನು ತೋರಿಸ್ಬಿಡಲ್ಲ. ಎಂತ ಗೊತ್ತುಂಟವ, ಇದು ಇದಕ್ಕೆ ಈಗ ನಾವು ಸೋಯಾಬೀನ್ ಮಂಚೂರಿ ಮಾಡ್ತೇವಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ಬೇಕು ಸ್ವಲ್ಪ. ಅದು ಹಾಕಿದ ನಂತರ ಉಂಟಲ್ಲ ಅದಕ್ಕೆ ಅದನ್ನು ತೋರಿಸ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ಅದಕ್ಕೆ ಇದು ಪೌಡರ್ ಅನ್ನು ಹಾಕ್ಬೇಕು. ಯಾವ್ದು ಪೌಡರ್? ಅದಿದು ಕಬಾಬ್ ಪೌಡರ್ ಅನ್ನು ಹಾಕ್ಬೇಕು ಇದಕ್ಕೆ. ಇಲ್ಲದಿದ್ರೆ ಇದು ಸಾಕ್ತದೆ. ನೀನಿಗೆ ಎಷ್ಟದ್ದು ಮಾಡಿ ಸ್ವಲ್ಪ ಸಾಕಿ, ನಾಳೆ ಅಲ್ಲ ತುಂಬಾ ಮಾಡುದು ಬೇಡ. ನಿಂತಿದೆ ಸ್ವಲ್ಪ ನೀರು ಸಾರ ಅಂತ ತರ್ಬೇಕಾ? ಈಗ ನೋಡಿ ಬಾರ ಉಂಟಲ್ಲ, ಲಕ್ಷ್ಮಿ ದೀಪ ಇಟ್ಟಾಯ್ತಾ? ಹಾಕ ಇದಕ್ಕೆ ಹಾಕು ನೀರು ಸ್ವಲ್ಪ. ನೀನ್ ಕಲಸ್ತಾ ಹೋಗು, ನಾನು ಹಾಕ್ತೇನೆ. ಎಷ್ಟು ಜ್ಯೂಸ್ ಹಾಕ ನೀನು. ಎಂತ ಹುಡಿ ಹಾಕು? ಇಲ್ಲ, ಹುಡಿ ಅಷ್ಟೇ ಸಾಕು. ಅದಂದ್ರೆ ತುಂಬಾ ಮುಳುಗ್ಲಿಕ್ಕೆ ತುಂಬಾ ಕವರ್ ಆಗ್ಲಿಕ್ಕೆ ಇಲ್ವ ಅಂತಲ್ಲ. ನೀರು ತುಂಬಾ ಅದು ತುಂಬಾ ಎಳ್ಕೊಳ್ತಾರೆ. ಸೋಯಾಬೀನ್ ಉಂಟಲ್ಲ, ಅದು ಅದು ಸ್ಪಾಂಜ್ ಆಗಿ ತುಂಬಾ ಎಳ್ಕೊಳ್ಳುದು. ಅದು ಚಂದ ಮಾಡಿ ಕಣ್ಣಿಗೆ ರಟ್ಟಿಸ್ಬೇಡ ಮಾರೈತಿ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದು ಹಿಂಡಬೇಕು. ಅದು ಜಸ್ಟ್ ಸ್ವಲ್ಪ ಮಾತ್ರ ಇದನ್ನು ಅದು ಸ್ವಲ್ಪ ನೆನೆದರಸಿದಕ್ಕೆ ನೀವು ಕಟ್ ಮಾಡಿ ನೀನ್ ಕ್ಯಾಪ್ಸಿಕಮ್ ಕಟ್ ಮಾಡ್ತೀಯ? ಇದು ಆನಿಯನ್ 3 ಇಡು. ಎಷ್ಟು ಬೇಕು? ಆನಿಯನ್ 3 ಅಷ್ಟು ದೊಡ್ಡ? ಇದು ಇನಫ್. ಇದು ಒಂದು ಸಾಕು. ಟೊಮೆಟೊ ಒಂದು ಸಾಕು. ನಾವು ಟೊಮೆಟೊ ಸಾಕು ಹಾಕ್ತೇವಲ್ಲ. ಮಿಕ್ಸಿಂಗ್ ಕರೆಕ್ಟ್ ಆಗ್ಬೇಕಲ್ಲ. ಆಯಿಲ್ ಇದ್ರಲ್ಲಿ ಗ್ರೀನ್ ಇದು ಹಾಕ್ಬೇಕಲ್ಲ. ಮಿಕ್ಸ್ ಮಾಡಿದೆವು. ಆಯ್ತಲ್ಲ.
ಸೋಯಾಬೀನ್ ಇನ್ನು ಇದು ಮಾಡಬೇಕು ಬಾಣಲೆಗೆ ಮನೆಯಲ್ಲಿ ಕಾಯಿಸಿ ರೆಡಿ ಆಗಿದೆ ಎಲ್ಲ. ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಮತ್ತೆ ಇದನ್ನು ಮಿಕ್ಸ್ ಮಾಡುದು. ಮತ್ತೆ ಇದಕ್ಕೆ ಇದೆಲ್ಲ ಹಾಕ್ಲಿಕ್ಕಿದೆ. ಯಾವುದು ಸಾಸ್ ಎಲ್ಲ ಹಾಕ್ಲಿಕ್ಕಿದೆ. ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್, 3 ಸಾಸ್ ಹಾಕ್ಲಿಕ್ಕಿದೆ. ಮೊದಲಿಗೆ ಆನಿಯನ್ ಹಾಕೋದು. ಇಷ್ಟೇ ಹಾಕ್ಬೇಕಷ್ಟೇ. ಈಗ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಚಿಲ್ಲಿಯನ್ನು ಹಾಕಬೇಕು. ಗ್ರೀನ್ ಚಿಲ್ಲಿ ಮತ್ತೆ ಕ್ಯಾಪ್ಸಿಕಮ್. ಇದು ತುಂಬಾ ಫ್ರೈ ಆಗಲಿಕ್ಕಿಲ್ಲ. ಅದರ ಮೊದಲು ನಾವು ಟೊಮೆಟೊ ಹಾಕುವ. ಇದು ತುಂಬಾ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ಅಷ್ಟು ಇಷ್ಟೇ, ಕೆಂಪಾಗಲಿಕ್ಕಿಲ್ಲ ಇಷ್ಟೇ. ಇದು ಹಾಕಿದ ನಂತರ ಮತ್ತೆ ಡೈರೆಕ್ಟ್ ಇದನ್ನೇ ಹಾಕುದು, ಚಿಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಅಂತ. ಅದು ತುಂಬಾ ಫ್ರೈ ಆಗಲಿಕ್ಕಿಲ್ಲ. ಇದು ಕೂಡ ಅಷ್ಟೇ, ತುಂಬಾ ಅದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಅಷ್ಟೇ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಇದಕ್ಕೆ ಹಾಕಿದ್ದೇವೆ. ಗೊತ್ತಾಯ್ತಾ ರಶ್ಮಿ? ಅದು ಹಾಕೋದ್ರಲ್ಲಿ ಉಳ್ಬೇಕು. ನೆಕ್ಸ್ಟ್ ನಿಮ್ಗೆ ಮಾಡ್ಬೋದಲ್ಲ ಇದು? ಮಾಡ್ಬೋದು. ಗೋಬಿಯಲ್ಲಿ ಕೂಡ ಸೇಮ್ ಇದೇ ತರ ಮೆಥಡ್. ಹೌದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಕ್ಚುಲಿ ಇದು ಸಾಸ್ ಅಲ್ಲೆಲ್ಲ ಉಪ್ಪುಂಟು, ಹಾಗೆ ತುಂಬಾ ಉಪ್ಪು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ಸೋಯಾ ಮತ್ತು ಚಿಲ್ಲಿ ಸಾಸ್ ಹಾಕಿದೆ. ಈಗ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ. ಇಲ್ಲ ಬೇಡ, ತುಂಬಾ ಬೇಡ, ಅಂದ್ರೆ ಟೊಮೆಟೊ ಆ್ಯಡ್ ಮಾಡಿದ್ದೇನೆ ನಾನು. ಸೋಯಾ, ಚಿಲ್ಲಿ, ಟೊಮೆಟೊ ಸಾಸ್ 3 ಇದನ್ನು ಹಾಕ್ಬೇಕು ಸಾಸ್ಗಳನ್ನು. ಹೊರಗಡೆ ಮಳೆ ಬರುವುದರಿಂದ ಮಾತಾಡುದು ಕೇಳುದಿಲ್ಲ. ಹೌದು, ಜೋರು ಮಳೆ ಬರ್ತದೆ. ಕೋಲಾರ್ ಮೈಕ್ ತರಬಹುದಿತ್ತಲ್ಲ. ನೆಕ್ಸ್ಟ್ ರೆಸಿಪಿ ದಿವಸ ನಾವು ಹಾಗೆ ಮಾಡಬೇಕು. ನಾಡಿದ್ದು ಮನೆಗೆ ಬಂದು ನಮ್ಮ ದಿವ್ಯವರು ಒಂದು ರೆಸಿಪಿ ಮಾಡ್ತಾರೆ, ಆವಾಗ ನಿಮಗೆ. ಈಗ ಫೈನಲ್ ಟಚ್ ಮಾಡಿಟ್ಟಂತಹ ಸೋಯಾವನ್ನು ಕಾಯಿಸಿಟ್ಟದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುದಷ್ಟೇ. ಮಿಕ್ಸ್ ಮಾಡಿದ್ದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿಬಿಡಬೇಕು. ಇವಾಗ ಫೈನಲಿ ಸ್ಟೇಜ್ಗೆ ಬಂದಿದ್ದೇವೆ. ಕೊತ್ತಂಬರಿ ಸೊಪ್ಪು ಇದೊಂದೆಲ್ಲ ಹಾಕ್ತಾರೆ ಅವರು. ಸೋಯಾ ಚಿಲ್ಲಿ ರೆಡಿ. ಬೇರೆ ಹಾಕಿ ಎಲ್ಲ. ಎಂತ ಆಯ್ತು ಈಗ? ಸೋಯಾ ಮಂಚೂರಿ, ಸೋಯಾ ಚಿಲ್ಲಿ, ಸೋಯಾ ಮಂಚೂರಿ, ಸೋಯಾ ಚಿಲ್ಲಿ ಇವಾಗ ರೆಡಿ ಆಯ್ತು. ಆಯ್ತು ಸೋಯಾ ಸಾಸ್, ಸೋಯಾ ಚಿಲ್ಲಿ. ನೋಡಿ ಸೋಯಾ ಮಂಚೂರಿ ಹೇಗೆ. ದಿವ್ಯಾ ಅವರು ಮಾಡಿದ ಸೋಯಾ ಮಂಚೂರಿ ಹೇಗೆ ಉಂಟು ಟೇಸ್ಟ್ ನೋಡು. ಸೂಪರ್ ಆಗಿದೆ. ದಿವ್ಯಾ ಅವರು ಮಾಡಿದಂತ ಸೋಯಾ ಮಂಚೂರಿ ಸೂಪರ್ ಟೇಸ್ಟ್ ಆಗಿದೆ. ನೀವು ಕೂಡ ಈ ತರ ಮಾಡಬಹುದು ನಮ್ಮ ವಿಡಿಯೋ ನೋಡಿಕೊಂಡು.